ಅರಿವನ್ನು ತಿಳಿದುಕೊಳ್ಳುವುದು ಸಾಧ್ಯ. ಬರೀ ಅರಿವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಸಾಧ್ಯವೇ? ಅದನ್ನು ತಿಳಿದುಕೊಳ್ಳುವಾಗ ಅದು ವಿಷಯವಾಗಬೇಕಾಗಿರುವುದರಿಂದ ಅದರ ಸ್ವಭಾವವೇ ಬೇರೆಯಾಗಬೇಕಾಗುವುದಲ್ಲ. ಯಾವಾಗಲೂ ಎಲ್ಲವನ್ನು ಅರಿಯುತ್ತಲೇ ಇರುವ ಬರೀ ಅರಿವನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬ 131ರಲ್ಲಿ ಹೇಳಿರುವ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಈ ಪ್ರಕಾಶವನ್ನು ಉಪಸಂಹಾರ ಮಾಡಬೇಕು. ಬರೀ ಅರಿವು ಎಂಬುದು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅದನ್ನು ನಿಜವಾಗಿ ಅರಿಯತಕ್ಕ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಮೊದಲನೇ ಸ್ಟೇಟ್ಮೆಂಟು ಮೊದಲನೇ ಅರಿಬೇಕಾಗಿಲ್ಲ, ಅರಿಯ ಅವಶ್ಯಕತೆಯೇ ಇಲ್ಲ, ಸ್ವರೂಪವಾಗಿಲ್ಲ, ಅರಿಯ ಅವಶ್ಯಕತೆ ಇಲ್ಲ. ಏಕೆಂದರೆ ಮನುಷ್ಯನು ಸಾಮಾನ್ಯವಾಗಿ ತನ್ನ ಸ್ವರೂಪವಲ್ಲದನ್ನೇ ಅರಿಯಬೇಕೆಂದು ಹವಣಿಸುತ್ತಾನೆ. ಆದರೂ ಪ್ರಕೃತದಲ್ಲಿ ಎಚ್ಚರದ ದೃಷ್ಟಿಯ ಹಾವಳಿಯಿಂದ ತನ್ನ ಸ್ವರೂಪವೇ ತನಗೆ ದೂರವಾದಂತೆ ಆಗಿಬಿಟ್ಟಿರುತ್ತದೆ. ತಾನು ಬರಿಯ ಅರಿವೇ ಆಗಿದ್ದರೂ ನಾನು ಮಿಕ್ಕದ್ದು ಎಂಬ ರೂಪದಲ್ಲಿ ವಿಭಾಗವಾಗಿರುವಂತೆಯೂ ತನ್ನ ಅರಿವಿನಿಂದ ಮಿಕ್ಕದ್ದನ್ನು ಅರಿಯುತ್ತಿರುವಂತೆಯೂ ದೃಢವಾದ ಆಗಿಬಿಟ್ಟಿದೆ. ನಿದ್ರೆಯಲ್ಲಿ ಈ ಭಾವನೆಗೆ ಅವಕಾಶವಿಲ್ಲದಿರುವುದು ನಿಜ. ಏಕೆಂದರೆ ಅಲ್ಲಿ ಯಾವುದೊಂದು ವಿಭಾಗವೂ ಇಲ್ಲದ ಬರೀ ಅರಿವೇ ಇರುತ್ತದೆ. ಆದರೆ ಅಲ್ಲಿ ಅದನ್ನು ಅರಿತುಕೊಳ್ಳುವುದಕ್ಕೆ ಬೇಕಾದ ಕಾರಣವಿರುವುದಿಲ್ಲ. ಒಬ್ಬನ 2 ಕಣ್ಣುಗಳನ್ನು ಕಟ್ಟಿ ಅವನನ್ನು ಅತ್ಯಂತ ಸುಂದರವಾದ ಒಂದು ಅರಮನೆಯೊಳಗೆ ತಿರುಗಾಡಿಸಿದರೆ ಅವನಿಗೆ ಅದರ ಸೌಂದರ್ಯದ ಅರಿವು ಹೇಗೆ ಆಗಬೇಕು? ಅದರಂತೆ ಅವಿದ್ಯಾಬದ್ಧವಾದ ಎಚ್ಚರದ ದೃಷ್ಟಿಯಿಂದೊಡಗೂಡಿದವನು ನಿದ್ದೆಗೆ ಹೋದಾಗ ಅವನು ಅಲ್ಲಿ ಬರೀ ಅರಿವಿನ ರೂಪವನ್ನು ಪ್ರತಿದಿನವೂ ಹೊಂದುತ್ತಿದ್ದರು ಅವನಿಗೆ ಆ ವಿಷಯವು ತಿಳಿಯದೇ ಇರುವುದು. ನೆಲದ ಸ್ವಭಾವವನ್ನು ಅರಿಯದವರು ಚಿನ್ನದ ಗಣಿಯ ಮೇಲೆಯೇ ಓಡಾಡುತ್ತಿದ್ದರು ಅಲ್ಲಿ ನೆಲದೊಳಗೆ ಚಿನ್ನವಿದೆ ಎಂಬುದು ಹೇಗೆ ತಿಳಿಯದೇ ಇರುವುದೋ ಹಾಗೆ ತಾವು ಬರೀ ಅರಿವಿನ ಸ್ವರೂಪವೇ ಆಗಿದ್ದರು ನಿದ್ರೆಯಲ್ಲಿ ಬರೀ ಅರಿವಿನ ಅಮೃತದಲ್ಲಿಯೇ ತಾವು ಅದ್ದಿ ಮುಳುಗುತ್ತಿದ್ದರು ಅವರಿಗೆ ಅದರ ಅರಿವೇ ಇಲ್ಲವಾಗಿರುತ್ತದೆ. ಇದಕ್ಕಾಗಿ ಎಚ್ಚರದಲ್ಲಿಯೇ ಒಂದು ಬಗೆಯ ಅರಿವು ಅತ್ಯವಶ್ಯವಾಗಿರುತ್ತದೆ. ಪೂರ್ಣಾನುಭವದ ದೃಷ್ಟಿಯ ವಿಚಾರದಿಂದ ಇಂಥ ಅರಿವನ್ನು ಸಂಪಾದಿಸಿಕೊಳ್ಳುವುದು ಸಾಧ್ಯವೆಂಬುದನ್ನು ತಿಳಿಸುವುದಕ್ಕಾಗಿಯೇ ನಾವು ಈ ಗ್ರಂಥವನ್ನು ಬರೆದಿರುತ್ತೇವೆ. ಎಚ್ಚರದವರಿಗೆ ಬರೀ ಅರಿವು ವಿಷಯವಾದರೆ ಅದರ ಸ್ವಭಾವವೇ ಬದಲಾಯಿಸಿದಂತೆ ಆಗುವುದಲ್ಲವೇ? ಇಂಥ ಅರಿವಿನಿಂದ ಆಗೋದಿಲ್ವೇ ಅಂತ. ಅದೇ ಆಗುವುದಿಲ್ಲವೇ? ಅಲ್ಲ, ಅರಿವು ಅರಿಸ್ಕೊಂಡ್ರೆ ಅರಿವಿನ ಸ್ವಭಾವ ಚೇಂಜ್ ಆಗುತ್ತೆ. ಅರಿವುನು ಅರಿಯೋದು ಅರಿಸ್ಕೊಂಡ್ರೆ ಅರಿವು ಅಂತ ಆಗುತ್ತೆ. ಅದು ಅರಿವಾಗೋಲ್ಲ, ಅದು ಅರಿಸ್ಕೊಂಡ್ರೆ. ಇಂಥ ಅರಿವಿನಿಂದ ಅದನ್ನು ತಿಳಿಯುವುದಾದರೂ ಹೇಗೆ ಎಂಬ ಆಕ್ಷೇಪವನ್ನು ಈಗ ಪರಿಶೀಲಿಸೋಣ. ಮೊಟ್ಟ ಮೊದಲು ಬರೀ ಅರಿವನ್ನು ಅತ್ತಿಟ್ಟು ಎಚ್ಚರದ ಅರಿವಿನ ವಿಚಾರವನ್ನೇ ಪ್ರಾರಂಭಿಸೋಣ. ಈ ಅರಿವಿಗೆ ಒಂದು ವಿಷಯವು ಇದ್ದೇ ಇರಬೇಕೆಂಬುದು ನಮಗೆ ತಿಳಿದೇ ಇದೆ. ಒಂದು ಪುಸ್ತಕವನ್ನು ನಾವು ಅರಿಯುವಾಗ ನಮ್ಮ ಅಂತಃಕರಣದಲ್ಲಿ ಪುಸ್ತಕದ ಅರಿವೆಂಬ ಪ್ರತ್ಯಯವು ಉಂಟಾಗುವುದಷ್ಟೇ. ಇಲ್ಲಿ ಪುಸ್ತಕವೇನೋ ಅಂತಃಕರಣಕ್ಕಿಂತ ವ್ಯತಿರಿಕ್ತವಾಗಿ ಇರುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಆದರೆ ಪ್ರತ್ಯಯವೋ ಅದು ಅಂತಃಕರಣದಲ್ಲಿಯೇ ಆಗುವುದರಿಂದ ಅದಕ್ಕಿಂತ ಬೇರೆಯಾಗಿರುವುದೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಆದರೆ ಪುಸ್ತಕವನ್ನು ಅರಿತುಕೊಳ್ಳುವುದಕ್ಕಾಗಿ ಈ ಪ್ರತ್ಯಯವನ್ನುಂಟು ಮಾಡಿಕೊಂಡದ್ದರಿಂದ ಮನಸ್ಸು ಒಂದಿಷ್ಟಾದರೂ ಮುಕ್ಕಾಗಿದೆಯೇ? ಇಲ್ಲ. ನಮಗೆ ಇಷ್ಟವಾದರೆ ಈ ಕೂಡಲೇ ಪುಸ್ತಕವನ್ನು ಬಿಟ್ಟು ಬಳಪವನ್ನು ಅರಿಯಬೇಕೆಂದರೆ ಅದರ ಪ್ರತ್ಯಯವನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ ಸಿದ್ಧವಾಗಬಹುದಾಗಿದೆ. ಈಗ ಹೊರಗಿನ ವಿಷಯವು ಯಾವುದೂ ಇಲ್ಲದೆ ಈ ಅರಿವು ತನ್ನನ್ನು ತಾನೇ ಅರಿಯುವುದಕ್ಕೆ ಹೊರಟಿತೆಂದು ಇಟ್ಟುಕೊಳ್ಳಿರಿ. ಅಲ್ಲಿ ಅಂತಃಕರಣವು ಪ್ರತ್ಯಯವನ್ನುಂಟು ಮಾಡುವುದು ಯಾವ ವಿಷಯದಿಂದ? ತನ್ನಿಂದಲೇ. ಈಗ ತಾನೇ ವಿಷಯವೂ ಆಗಿ ತಾನೇ ವಿಷಯವೂ ಆಗಿರುತ್ತದೆ. ಅದು ವಿಷಯಿಯಾಗಿ ಅರಿಯುತ್ತಿದೆ.
ವಿಷಯವಾಗಿ ಪ್ರತ್ಯಯವನ್ನು ಎಬ್ಬಿಸಿರುತ್ತದೆ. ಅದು ವಿಷಯಿಯಾಗಿ ಅರಿಯುತ್ತಿದೆ, ವಿಷಯವಾಗಿ ಪ್ರತ್ಯಯವನ್ನು ಎಬ್ಬಿಸುತ್ತಿರುತ್ತದೆ. ಆದ್ದರಿಂದ ಪುಸ್ತಕಾಕಾರವಾದ ಪ್ರತ್ಯಯವು ಎಷ್ಟರ ಮಟ್ಟಿಗೆ ನಿಜವಾದದ್ದೋ ಅಂತಃಕರಣಾಕಾರ ಪ್ರತ್ಯಯವು ಅಷ್ಟರ ಮಟ್ಟಿಗೆ ನಿಜವಾಗಿರುತ್ತದೆ. ಇದು ಅನುಭವದಲ್ಲಿ ಕಂಡು ಬಂದದ್ದಾದ್ದರಿಂದ ಇದನ್ನು ಅಲ್ಲವೆಂದು ಹೇಳುವುದಕ್ಕೆ ಬರುವುದೇ ಇಲ್ಲ. ಎಚ್ಚರದ ಅರಿವಿಗೆ ಯಾವುದಾದರೊಂದು ವಿಷಯವು ಇದ್ದೇ ತೀರಬೇಕಾಗಿರುವುದರಿಂದ ಅದಕ್ಕೆ ಯಾವ ಹೊರಗಿನ ವಿಷಯವೂ ಇಲ್ಲದಿದ್ದರೆ ತನ್ನನ್ನು ತಾನಾದರೂ ವಿಷಯವಾಗಿಟ್ಟುಕೊಳ್ಳಬೇಕಾಗುತ್ತದೆ. ಸಾಮಾನ್ಯವಾಗಿ ಇದಕ್ಕೆ ಹೊರಮುಖವಾಗಿರುವುದೇ ಸ್ವಭಾವವಾಗಿರುವುದರಿಂದ ಸಾಧಕರಲ್ಲದವರಿಗೆ ತಮ್ಮ ಅರಿವನ್ನು ತಾವೇ ವಿಷಯ ಮಾಡಿಕೊಂಡು ಬಹುಕಾಲ ನಿಲ್ಲುವುದು ಕಷ್ಟಸಾಧ್ಯವಾಗುತ್ತದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಬಹುಮಟ್ಟಿಗೆ ನಿದ್ರೆಯೇ ಬಂದು ಬಿಡುತ್ತದೆ. ಎಲ್ಲಿಯೋ ಕೆಲವು ಜನರಿಗೆ ಹೀಗೆ ಏಕಾಗ್ರತೆಯನ್ನು ಅಭ್ಯಾಸ ಮಾಡುವುದರಿಂದ ಸಮಾಧಿ ಉಂಟಾಗುವುದೆಂದು ಹೇಳುತ್ತಾರೆ. ಆದರೆ ಆ ವಿಷಯವು ಸಾರ್ವತ್ರಿಕವಾದ ಅನುಭವವನ್ನೇ ಈಗ ನಾವು ವಿಚಾರಕ್ಕೆ ಇಟ್ಟುಕೊಂಡಿರುವುದರಿಂದ ಪ್ರಕೃತಕ್ಕೆ ನಮಗೆ ಬೇಕಿರುವುದಿಲ್ಲ. ಸಮಾಧಿ ವಿಚಾರ ಬೇಕಿಲ್ಲ ಅಂತ ಇದ್ದಾರೆ. ಇದಂತಿರಲಿ, ಇದುವರೆಗೆ ನಾವು ಹೇಳಿರುವಂತೆ ಎಚ್ಚರದರಿವನ್ನು ಅರಿಯುವ ಪ್ರಯತ್ನವನ್ನು ಬಿಟ್ಟು ಬರೀ ಅರಿವನ್ನೇ ಅರಿಯುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಈಗ ಅದನ್ನು ನಮ್ಮ ಮುಂದಕ್ಕೆ ಹೇಗೆ ತಂದುಕೊಳ್ಳಬೇಕಾಗುತ್ತದೆ? ಇದುವರೆಗೆ ಹಲವು ಬಾರಿ ನಾವು ವರ್ಣಿಸಿರುವ ರೀತಿಯಲ್ಲಿ ನಿದ್ರೆಯಲ್ಲಿ ಅದು ಹೇಗಿರುವುದೆಂದು ನಮ್ಮೆಲ್ಲರ ಅನುಭವವಾಗಿರುವುದೋ ಅದೇ ರೀತಿಯಲ್ಲವೇ ನಾವು ಅದನ್ನು ಚಿಂತಿಸಬೇಕಾಗುವುದು. ಇಲ್ಲಿ ಒಂದು ವಿಶೇಷವಿದೆ. ಎಚ್ಚರದ ಅರಿವನ್ನು ಅರಿಯುವುದಕ್ಕೆ ನಾವು ಅದು ತಾನೇ ವಿಷಯವಾಗಿಯೂ ಇರುವಂತೆ ಕಲ್ಪಿಸಿಕೊಂಡರೆ ಸಾಕಾಗುತ್ತದೆ. ಏಕೆಂದರೆ ಎಚ್ಚರದಲ್ಲಿ ಅರಿಯುವುದೆಂದರೆ ವಿಷಯಿ ಭಾವವನ್ನು ಇಟ್ಟುಕೊಂಡ ವ್ಯಾಪಾರವೇ ಆಗಿರುತ್ತದೆ. ಇಲ್ಲಿ ಒಂದೊಂದು ಅರಿವಿಗೂ ತನ್ನ ವಿಷಯವು ಇರಲೇಬೇಕಾಗುತ್ತದೆ. ಆದರೆ ಬರೀ ಅರಿವಿನ ವಿಷಯದಲ್ಲಿ ಹೀಗಲ್ಲ. ಅದರ ಸ್ವರೂಪವನ್ನು ಮನದಂದುಕೊಳ್ಳಬೇಕಾದರೆ ನಾವು ನಿದ್ರೆಯಲ್ಲಿ ಅನುಭವಿಸಿದ ಸ್ವರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕಾಗುತ್ತದೆ. ಈಗಿನ ನಮ್ಮ ಎಚ್ಚರದ ಅರಿವು ತನ್ನ ವಿಷಯತ್ವವನ್ನು ಕಳಿಸಿಕೊಳ್ಳಬೇಕಾಗುತ್ತದೆ. ಆದರೆ ಅದು ವಿಷಯತ್ವವನ್ನು ಕಳಿಸಿಕೊಂಡರೆ ಕೂಡಲೇ ತಾನೇ ವಿಷಯಿ ಭಾವವನ್ನು ಮೀರಿದ ಬರೀ ಅರಿವಾಗಿ ಬಿಡುತ್ತದೆ. ಹಾಗಿಲ್ಲದಿದ್ದರೆ ಏಕೀಭೂತವಾದ ನಿದ್ರೆಯನ್ನಾಗಲಿ ಬರೀ ಅರಿವನ್ನಾಗಲಿ ಚಿಂತಿಸುವುದಕ್ಕೂ ಆಗುವುದಿಲ್ಲ. ಭ್ರಮರ ಕೀಟವು ಚಿಂತನೆಯಿಂದ ಭ್ರಮರವೇ ಆಗುವುದೆಂದು ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ಆದರೆ ಅಲ್ಲಿ ಕೀಟವು ಬೇರೆ, ಭ್ರಮರವು ಬೇರೆ. ಹಾಗೆ ಬೇರೊಂದು ಪ್ರಾಣಿಯು ಬೇರೊಂದು ಪ್ರಾಣಿಯಾಗುವುದೆಂಬುದನ್ನು ಅನುಭವದಲ್ಲಿ ಕಂಡ ಹೊರತು ಅದು ನಂಬುವುದಕ್ಕೆ ಅರ್ಹವಾಗುವುದಿಲ್ಲ. ಆದರೆ ಪ್ರಕೃತದಲ್ಲಿ ನಾವು ಹೇಳುತ್ತಿರುವುದು ಅಂತ ಅಸಾಧ್ಯ ಕೃತಿಯೇನೂ ಅಲ್ಲ. ನಮ್ಮ ಎಚ್ಚರದ ಅರಿವು ನಿಜವಾಗಿ ಈಗಲೂ ಬರೀ ಅರಿವಾಗಿಯೇ ಇರುತ್ತದೆ. ಆದರೆ ವಿಷಯತ್ವವು ನಾನಾ ರೂಪಗಳಿಂದಾದ ಬರಿಯ ಮಾಯಾರೂಪವಾಗಿರುತ್ತದೆ. ನಾಮರೂಪಗಳು ನಿಜವಾಗಿ ಬರೀ ಅರಿವೇ ಆಗಿರುತ್ತವೆ. ನಿದ್ರೆಯಲ್ಲಿ ಎಲ್ಲವೂ ಬರೀ ಅರಿವಿನಲ್ಲಿ ಕರಗುವುದೆಂಬ ಅನುಭವದಿಂದ ಇದು ಸಿದ್ಧವಾಗುತ್ತದೆ. ಆದ್ದರಿಂದ ಯಾವನು ಬರೀ ಅರಿವಿನ ರೂಪದ ಪರಮಾರ್ಥವನ್ನು ಅರಿಯುವುದಕ್ಕೆ ಬಯಸುವನೋ ಅವನಿಗೆ ಆಗ ಬರೀ ಅರಿವು ವಿಷಯವಾಗಿರುವುದಿಲ್ಲ. ಅದು ಅವಿಷಯವಾಗಿರುವುದೆಂಬುದನ್ನು ಚಿಂತಿಸಿದ ಮಾತ್ರದಿಂದ ತಾನೇ ವಿಷಯತ್ವವನ್ನು ಕಳಿಸಿಕೊಂಡು ಬರೀ ಅರಿವಾಗಿ ಬಿಡುತ್ತಾನೆ. ಇದನ್ನೇ ಆತ್ಮಜ್ಞಾನ ಅನ್ನೋದು. ಅರಿತವನು ಬ್ರಹ್ಮವೇ ಆಗುತ್ತಾನೆ. ಆದ್ದರಿಂದ ಬರೀ ಅರಿವನ್ನು ತಿಳಿಯುವುದು ಸಾಧ್ಯ. ಹೀಗೆಂದದ್ದರಿಂದ ಸಿದ್ಧಾಂತಕ್ಕೆ ಯಾವ ಹಾನಿಯೂ ಇಲ್ಲ, ಅನುಭವಕ್ಕೆ ಯಾವ ವಿರೋಧವೂ ಇಲ್ಲ. ಅರಿವಿನ ಹೆಚ್ಚುಗಾರಿಕೆ. ಬರೀ ಅರಿವೇ ಎಲ್ಲದರ ರೂಪವನ್ನೂ ಧರಿಸಿ ಎಚ್ಚರದ ದೃಷ್ಟಿಗೆ ತೋರುತ್ತಿರುವುದರಿಂದ ಅವಿದ್ಯೆಯು ಕೂಡ ತನ್ನ ನಿಜವಾದ ರೂಪದಲ್ಲಿ ಬರೀ ಅರಿವೇ ಆಗಿರುತ್ತದೆ. ಅವಿದ್ಯೆಯು ಅರಿವೇ ಆಗಿರುತ್ತೆ ಅಂತ ಹೇಳಿದ್ರೆ ನಿಜವಾದ ರೂಪದಿಂದ ಬೃಹದಾರ್ಥಿಕ.
ಆದ್ದರಿಂದಲೇ ಲೋಕದಲ್ಲಿ ಭ್ರಾಂತಿಯ ಅರಿವು ಕೂಡ ತನ್ನ ಕಾಲಕ್ಕೆ ತಾನು ಸರಿಯಾದ ತಿಳುವಳಿಕೆಯೆಂದೇ ತೋರ್ಪಡಿಸಿಕೊಳ್ಳುತ್ತಿರುವುದು. ಅದರ ರೂಪವು ಮಾರ್ಪಟ್ಟು ಮತ್ತೊಂದು ಅರಿವಿನ ರೂಪವನ್ನು ಅದು ಪಡೆದಾಗಲೂ ಹಾಗೆಯೇ. ಲೋಕದಲ್ಲಿ ಹೀಗೆ ಎಲ್ಲಾ ಅರಿವು ಪರಮಾರ್ಥ ಸ್ವರೂಪದಿಂದ ಬರೀ ಅರಿವೇ ಆಗಿದ್ದು ತನ್ನ ತನ್ನ ಕಾಲದಲ್ಲಿ ಸತ್ಯವಾದ ಅರಿವೆಂದೇ ತೋರಿದರೂ ಮಾನವರಿಗೆ ಕಟ್ಟ ಕಡೆಗೆ ಆಗಬೇಕಾಗಿರುವ ಪರಮಾರ್ಥದ ಅರಿವಿನಲ್ಲಿ ಒಂದು ವಿಶೇಷವಿದೆ. ಅದೇನೆಂದರೆ ಆ ಅರಿವು ಅರಿತನೆಂಬ ವಿಶೇಷವನ್ನೇ ಇಲ್ಲದಂತೆ ಮಾಡಿ ಅರಿಯುವವನು ಅರಿವು ಇದಂತೆ ಮಾಡಿ ಅಮ್ಮ ಕಾಮ ಅದೇ ಅರಿವು ಅರಿತಂತೆ ಆ ಅರಿವು ಅರಿತನೆಂಬ ವಿಶೇಷವನ್ನೇ ಇಲ್ಲದಂತೆ ಮಾಡಿ ಆಮೇಲೆ ಮುಂದಕ್ಕೆ ಹಾಕಿದ್ದಾನೆ. ಕಾಮ ಮುಂದಕ್ಕೆ ಹೊಟ್ಟೋಗಿದೆ ಅಲ್ವಾ ಗುರುಗಳೇ? ಅಲ್ಲ ಹಾಕೊಳ್ಳಿ ಒಂದು ಅಲ್ಲಿ ಚಿಕ್ಕಟೆ ಮುಂದಿಂದು ಅದೇನಂದ್ರೆ ಆ ಅರಿವಿಗೆಲ್ಲ ಅರಿವು ಅರಿತನೆಂಬ ವಿಶೇಷವನ್ನೇ ಇಲ್ಲದಂತೆ ಮಾಡಿ ಅರಿವು ಅರಿತ ವಿಷಯ ಎಲ್ಲವನ್ನೂ ಕರಗಿಸಿ ಬರೀ ಅರಿವಾಗಿ ಮಾಡಿಬಿಡುತ್ತದೆ. ಜ್ಞಾನೇನ ಆಕಾಶ ಕಲ್ಪೇನ. ಆ ಅರಿವಿನಲ್ಲಿ ದ್ವೈತವೇ ಇರುವುದಿಲ್ಲವಾದ್ದರಿಂದ ಆಗ ಆ ಅರಿವು ಸರಿಯೋ ತಪ್ಪೋ ಎಂಬ ಸಂದೇಹವಿರುವುದಿಲ್ಲ. ಹೀಗೆ ಅದು ಸುನಿಶ್ಚಿತವಾಗಿರುವುದರಿಂದ ಅದನ್ನೇ ವಿದ್ಯೆ ಎಂದು ಕರೆಯುವುದು ನ್ಯಾಯವಾಗಿದೆ. ಅದಕ್ಕೆ ಹೋಲಿಸಿದರೆ ಮಿಕ್ಕ ಅರಿವೆಲ್ಲವೂ ಅವಿದ್ಯೆಯೇ ಆಗಿರುತ್ತದೆ. ಪರಮಾರ್ಥವು ಇರವು ಅರಿವುಗಳ ರೂಪವಾಗಿರುವುದಲ್ಲದೆ ಆನಂದ ರೂಪವೂ ಆಗಿರಬೇಕೆಂಬ ಸಂಭಾವನೆ. ಈ ಪ್ರಕಾಶದಲ್ಲಿ ನಾವು ಪರಮಾರ್ಥವನ್ನು ಮುಖ್ಯವಾಗಿ ಅರಿವಿನ ದೃಷ್ಟಿಯಿಂದಲೇ ವಿಚಾರ ಮಾಡುತ್ತಾ ಬಂದಿರುವೆವಾದರೂ ಇರವರಿವುಗಳಿಗೆ ಯಾವ ಭೇದವೂ ಇಲ್ಲವೆಂದು ನಾವು ತೋರಿಸಿಕೊಡುತ್ತಲೇ ಬಂದಿರುತ್ತೇವೆ. ಬರೀ ಇರವು ಬರೀ ಅರಿವು ಎರಡೂ ಒಂದೇ ಆಗಿದ್ದು ಅದು ನಮ್ಮ ಸ್ವರೂಪವೇ ಆಗಿರುವುದರಿಂದಲೇ ಅದರ ವಿಚಾರಕ್ಕೆ ನಮಗೆ ಎಲ್ಲಕ್ಕೂ ಹೆಚ್ಚಿನ ಆದರವೂ ಪ್ರೇಮವೂ ಉಂಟಾಗಿರುತ್ತದೆ. ನಿದ್ರೆಯಲ್ಲಿ ನಮ್ಮ ರೂಪವು ಬರೀ ಇರವೂ ಬರೀ ಅರಿವೂ ಆಗಿರುವಂತೆ ಬರಿಯ ಆನಂದವೂ ಆಗಿರುವುದೆಂಬುದು ನಿದ್ರೆಯಿಂದ ಎಚ್ಚೆತ್ತಾಗಲೂ ನಮ್ಮನ್ನು ಬೆಂಬಿಡಿದು ಬಂದಿರುವ ಸುಖದ ವಾಸನೆಯಿಂದಲೂ ಮನಃ ಪ್ರಸನ್ನತೆಯಿಂದಲೂ ಸ್ಪಷ್ಟವಾಗುತ್ತದೆ. ಎಚ್ಚರದಲ್ಲಿ ಕಾಣುವ ನಮ್ಮ ಅರಿವಿನ ಮತ್ತು ಇರವಿನ ಪರಮಾರ್ಥವಾಗಿರುವಂತೆ ಇಲ್ಲಿ ಕಾಣುವ ಸುಖದ ಪರಮಾರ್ಥವೂ ಅದೇ ಆಗಿರಬೇಕೆಂದು ಇದರಿಂದಲೇ ಸಂಭಾವಿತವಾಗಿರುವುದಾದರೂ ಸುಖದ ವಿಷಯವಾಗಿಯೂ ವಿಸ್ತಾರವಾಗಿ ವಿಮರ್ಶೆ ಮಾಡುವುದು ಲಾಭದಾಯಕವಾಗದೇ ಇರಲಾರದು. ಏಕೆಂದರೆ ನಮ್ಮ ಸ್ವರೂಪವು ಇರವೂ ಅರಿವೂ ಆಗಿರುವಂತೆ ಆನಂದವೂ ಆಗಿರುವುದಾದರೆ ಅದರ ಅರಿವಿನಿಂದ ನಮಗೆ ಪರಮ ಪುರುಷಾರ್ಥವೇ ದೊರೆತಂತೆ ಆಗುತ್ತದೆ. ಆದ್ದರಿಂದ ಸುಖದ ದೃಷ್ಟಿಯಿಂದಲೂ ಪರಮಾರ್ಥವನ್ನು ವಿಚಾರ ಮಾಡುವುದಕ್ಕೆ ಮುಂದಿನ ಪ್ರಕಾಶವನ್ನು ವಿನಿಯೋಗಿಸುವೆವು. ಸುಖದ ಪರಮಾರ್ಥ. ಆನಂದವೇ ಬ್ರಹ್ಮವೆಂದು ತಿಳಿದುಕೊಂಡನು. ಆನಂದದಿಂದಲೇ ಈ ಭೂತಗಳು ಹುಟ್ಟಿರುತ್ತವೆ, ಆನಂದದಿಂದಲೇ ಹುಟ್ಟಿ ಬಾಳುತ್ತಿವೆ, ಆನಂದವನ್ನೇ ಕುರಿತು ತೆರಳಿ ಅದರಲ್ಲಿ ಬೆರೆಯುತ್ತವೆ ಅಲ್ಲವೇ? ತೈತರಿಯ 3:6. ಆತ್ಮನೇ ಆನಂದವು. ಆನಂದ ವಿಚಾರದ ಹೆಚ್ಚುಗಾರಿಕೆ. ಇರವು ಅರಿವು ಈ ಎರಡು ದೃಷ್ಟಿಗಳಿಂದ ತತ್ವವನ್ನು ವಿಚಾರ ಮಾಡುವುದಕ್ಕಿಂತಲೂ ಆನಂದ ದೃಷ್ಟಿಯಿಂದ ಅದನ್ನು ವಿಚಾರ ಮಾಡುವುದರಲ್ಲಿ ಒಂದು ಹೆಚ್ಚಿಗೆಯ ಪ್ರಯೋಜನವಿದೆ. ಅದೇನೆಂದರೆ ಇರವು ಅರಿವು ಇವುಗಳ ವಿಚಾರದಲ್ಲಿ ಮನುಷ್ಯನು ಕುತೂಹಲದಿಂದ ತೊಡಗಿರಬಹುದಾದರೂ ಆ ವಿಚಾರದಿಂದ ತನಗೆ ಕೊನೆಯಲ್ಲಿ ಸುಖವು ದೊರಕಲಾರದೆಂದು ಮೊದಲೇ ತೋರಿಬಿಟ್ಟಿದ್ದರೆ ಅವನು ತತ್ವಶಾಸ್ತ್ರವನ್ನು ಏರ್ಪಡಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದನೋ ಇಲ್ಲವೋ ಹೇಳುವುದು ಕಷ್ಟವಾಗಿದೆ. ಕುತೂಹಲದಿಂದಾಗಲಿ ಬೇಸರವನ್ನು ಕಳೆದುಕೊಳ್ಳುವುದಕ್ಕಾಗಲಿ ಜನರು ಎಷ್ಟೋ ಆಟಗಳಲ್ಲಿಯೂ ವಿನೋದಗಳಲ್ಲಿಯೂ ತೊಡಗುವುದುಂಟು. ಆದರೆ ಅವುಗಳಲ್ಲಿ ಬೇಗನೆ ಅವರಿಗೆ ರಾಗವೋ ದ್ವೇಷವೋ ಔದಾಸೀನ್ಯವೋ ಉಂಟಾಗುವುದು ಖಂಡಿತ. ಕುತೂಹಲವನ್ನೋ ಬೇಸರವನ್ನೋ ನೀಗಿಸುವುದಕ್ಕೆಂದೇ ಜನರು ಯಾವುದಾದರೂ ಕೆಲಸದಲ್ಲಿ ಕೈ ಹಾಕಿದ್ದರೆ ಕುತೂಹಲವು ಮುಗಿದ ಕೂಡಲೇ ಇಷ್ಟೆಯೇ ಎಂದು ಅವರಿಗೆ ಅದರಲ್ಲಿ ತಾತ್ಸಾರವಾಗಿ ಬಿಡುತ್ತದೆ. ಬೇಸರವಂತೂ ಯಾವಾಗಲಾದರೂ ಪರಿಹಾರವಾಗಿ ಬಿಡಬಹುದು.
ಅದಕ್ಕೆ ಒಂದು ಕೆಲಸದಿಂದ ಮತ್ತೊಂದಕ್ಕೆ ಕೈ ಹಾಕುತ್ತಿದ್ದಷ್ಟು ಅನುಕೂಲವಾಗಿರುವುದು, ಯಾವುದಾದರೊಂದು ಹೊಸ ಪದಾರ್ಥವನ್ನು ನೋಡುವುದು, ಹೂದೋಟದಲ್ಲಿ ತಿರುಗಾಡಿಕೊಂಡು ಬರುವುದು, ಚೆಂಡಾಟ, ಬೇಟೆಯೇ ಮುಂತಾದ ವಿನೋದಗಳು ಇಂಥವುಗಳನ್ನು ನೆನಪಿಗೆ ತಂದುಕೊಂಡರೆ ಇಲ್ಲಿ ನಾವು ಹೇಳಿರುವ ಅಭಿಪ್ರಾಯದ ಸತ್ಯತ್ವವು ಮನಸ್ಸಿಗೆ ತಾಕುತ್ತದೆ. ಮನುಷ್ಯನಿಗೆ ಪ್ರಯೋಜನವೇ ಯಾವಾಗಲೂ ಲಕ್ಷ್ಯದಲ್ಲಿರುತ್ತದೆ. ಗೊತ್ತಾದ ಅಥವಾ ಕಲ್ಪಿತವಾದ ಪ್ರಯೋಜನವಿಲ್ಲದೆ ಕೆಲಸದಲ್ಲಿ ತೊಡಗುವುದು ಮನುಷ್ಯ ಮಾತ್ರಕ್ಕೆ ಸಾಧ್ಯವಿರುವುದಿಲ್ಲ. ತತ್ವಶಾಸ್ತ್ರಕ್ಕೆ ಪರಮಾರ್ಥವನ್ನು ಕಂಡುಹಿಡಿಯುವುದೇ ಉದ್ದೇಶವಾದ್ದರಿಂದ ಆ ಶಾಸ್ತ್ರದಲ್ಲಿ ಮತ್ತೆ ಯಾವ ಪ್ರಯೋಜನವನ್ನೂ ವಿಚಾರಿಸಬೇಕಾದದ್ದಿಲ್ಲವೆಂದು ಕೆಲವರು ಹೇಳುವುದುಂಟು. ಆದರೆ ಅಂಥ ನಿಷ್ಪ್ರಯೋಜನ ಶಾಸ್ತ್ರಗಳಿಗೆ ಅಧಿಕಾರಿಗಳು ಯಾರು? ತರ್ಕವನ್ನು ಮಾಡುತ್ತಾ ತತ್ವವನ್ನು ಹುಡುಕುತ್ತದೇ ಇರುವುದೇ ಜೀವನದ ಸಾರ್ಥಕ್ಯವೆನ್ನುವವರು ಈ ಕೆಲಸವನ್ನು ಮಾಡಬಹುದು. ಆದರೆ ನಿಜವಾಗಿಯೂ ಪರಮ ಪುರುಷಾರ್ಥ ಹೊಂದಿದೆ ಎಂದು ನಂಬಿಕೊಂಡಿರುವ ಬಹುಮಂದಿಗೆ ಆ ಶಾಸ್ತ್ರಗಳಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ತನ್ನ ಅಭ್ಯಾಸದಿಂದ ನಿಜವಾಗಿ ಪಡೆಯತಕ್ಕ ಪ್ರಯೋಜನವೇ ಇಲ್ಲದಿದ್ದರೆ ಯಾವ ಶಾಸ್ತ್ರವು ತಾನೇ ಅದನ್ನು ಎಲ್ಲಿಂದ ತಂದು ಕೊಟ್ಟೀತು ಎಂದು ಕೆಲವರು ಕೇಳಬಹುದು. ಆದರೆ ವೇದಾಂತವು ಬರಿಯ ತರ್ಕವಲ್ಲ, ಅದು ಅನುಭವ ಶಾಸ್ತ್ರವು. ಮಾನವ ಜನ್ಮಕ್ಕೆ ಸಾರ್ಥಕ್ಯವನ್ನುಂಟು ಮಾಡುವ ಒಂದಾನೊಂದು ಕರ್ತವ್ಯವು ಇದ್ದೀತೆಂದಾಗಲಿ, ವಿಚಾರದಿಂದ ಪರಮ ಪುರುಷಾರ್ಥವು ದೊರಕತಕ್ಕ ಸಂಭವವೂ ಉಂಟೆಂದಾಗಲಿ ತರ್ಕದಿಂದ ನಿಶ್ಚಯಿಸಿದರೂ ನಮಗೆ ಅದರಿಂದ ಯಾವ ಸಮಾಧಾನವೂ ಉಂಟಾಗಲಾರದು. ಅನುಭವದಲ್ಲಿ ನೋಡಿದರೆ ಪರಮಾನಂದವೆಂಬ ಪುರುಷಾರ್ಥವೆಂಬುದಿದೆ, ಅದು ಜ್ಞಾನದಿಂದಲೇ ಸಿಕ್ಕುತ್ತದೆ. ಆದ್ದರಿಂದಲೇ ತತ್ವ ಜಿಜ್ಞಾಸೆಯು ಸಪ್ರಯೋಜನವಾಗಿದೆ ಎಂಬುದೇ ವೇದಾಂತದ ಸಿದ್ಧಾಂತವಾಗಿರುತ್ತದೆ. ಆದ್ದರಿಂದ ಪರಮಾರ್ಥ ವಿಚಾರದ ಪರಿಪೂರ್ತಿಗೂ ಸಪ್ರಯೋಜನತೆಗೂ ಆನಂದ ವಿಚಾರವು ಬಹಳ ಮಹತ್ವವುಳ್ಳದ್ದಾಗಿರುತ್ತದೆ. ಸುಖದ ವಿಷಯಕ್ಕೆ ಜನರ ಅಭಿಪ್ರಾಯ. ನಮ್ಮ ಅನುಭವದಲ್ಲಿ ಕಂಡುಬರುವ ಇರವೂ ಅರಿವು ನಮ್ಮ ಸ್ವರೂಪವೇ ಆಗಿರುವುದೆಂದು ಹಿಂದಿನ ಪ್ರಕಾಶಗಳಲ್ಲಿ ಸಿದ್ಧವಾಗಿರುತ್ತದೆ. ಇದರಂತೆ ಸುಖವು ನಮ್ಮ ಸ್ವರೂಪದಲ್ಲಿಯೇ ಇರಬೇಕೆಂದು ನಿರೀಕ್ಷಿಸುವುದು ಯುಕ್ತವಾಗಿರುತ್ತದೆ. ಆದರೂ ಇರವು ಅರಿವು ನಮ್ಮ ಸ್ವರೂಪದಲ್ಲಿ ನಿತ್ಯವಾಗಿ ತೋರುತ್ತಿರುವಂತೆ ಸುಖವು ಯಾವಾಗಲೂ ಗೋಚರವಾಗುತ್ತಿರುವುದಿಲ್ಲ. ನಾವು ಯಾವುದಾದರೂ ಒಂದು ಒಳ್ಳೆಯ ಸುಂದರ ವಸ್ತುವನ್ನು ಕಂಡರೆ, ಇಂಪಾದ ಶಬ್ದವನ್ನು ಕೇಳಿದರೆ, ಪರಿಮಳದ ವಾಸನೆಯನ್ನು ಮೂಸಿದರೆ, ಸವಿಯಾದ ಆಹಾರವನ್ನು ತಿಂದರೆ, ಮೃದುವಾದ ವಸ್ತುವನ್ನು ಸೋಂಕಿದರೆ ಆಗ ಮಾತ್ರ ನಮಗೆ ಸುಖ ಉಂಟಾಗುತ್ತದೆ. ಅಥವಾ ನಮ್ಮಲ್ಲಿ ನಾವು ಒಂದು ಬಗೆಯ ಉತ್ತಮ ವಿಚಾರವನ್ನು ಮಾಡಿಕೊಂಡರೆ ಆಗಲೂ ಸುಖ ಉಂಟಾಗಬಹುದು. ಅಂತೂ ಇರವರಿವುಗಳು ಯಾವಾಗಲೂ ತೋರಿಕೊಳ್ಳುವಂತೆ ಸುಖವು ತೋರಿಕೊಳ್ಳದೆ ಯಾವುದಾದರೊಂದು ಉಪಾಧಿಯ ನೆಪದಿಂದಲೇ ನಮಗೆ ಕಾಣಿಸಿಕೊಳ್ಳುತ್ತಿರುತ್ತದೆ. ಆದ್ದರಿಂದ ಸುಖವು ನಿಜವಾಗಿಯೂ ನಮ್ಮ ಸ್ವರೂಪದಲ್ಲಿದೆಯೇ ಅಥವಾ ಹೊರಗಿನ ವಸ್ತುಗಳ ಸಂಪರ್ಕದಿಂದ ಉಂಟಾಗತಕ್ಕದ್ದೇ? ಇದನ್ನು ನಾವು ವಿಚಾರಿಸಿ ಗೊತ್ತುಪಡಿಸಬೇಕಾಗಿದೆ. ಸಾಮಾನ್ಯವಾಗಿ ಈ ವಿಷಯದಲ್ಲಿ ಜನರಿಗಿರುವ ಅಭಿಪ್ರಾಯವೇನೆಂದರೆ, ವಿಷಯ ಇಂದ್ರಿಯಗಳಿಂದ ಭೋಗಿಸುವುದರಿಂದಲೇ ಬಹಳ ಸುಖ ಉಂಟಾಗುತ್ತದೆ. ಭೋಗ ಉಂಟಾಗುತ್ತಿರುವುದರಿಂದ ಆನಂದವೂ ಎನ್ನಬೇಕಾದರೂ ಇದಕ್ಕೆ ನೆರವಾಗಲೇಬೇಕು. ಭೋಗಿಸಗಳ ಸ್ವಭಾವ ಪರಿಮಾಣವನ್ನವಲಂಬಿಸಿಯೇ ನಾವು ಭೋಗ ಸಾಮಗ್ರಿವಿದೆ ಎಂದು ನಂಬಿ ಅವುಗಳನ್ನು ಕೂಡಿ ಆದ್ದರಿಂದ ವಿಷಯಗಳ ಭೋಗದಿಂದಲೇ ಸುಖವಾಗುವುದೆಂಬುದು ಸಾಮಾನ್ಯ ಜನರ ಅಭಿಪ್ರಾಯ. ವಿಚಾರಪರರಾದ ಅಂತಸ್ತಿನ ಜನರು ಹೊರಗಿನ ನಮ್ಮ ಸುಖಕ್ಕೆ ನಿಜವಾದರೂ ಸ್ಥೂಲವಾದ ಶಬ್ದಾದಿಕೆಂಬ ನಿಯಮವೇನೂ ಇರುವುದಿಲ್ಲ. ಏಕೆಂದರೆ ಸುಖವೆಂಬುದು ಮನಸ್ಸಿನ ವೃತ್ತಿ ವಿಶೇಷವಾಗಿರುತ್ತದೆ. ಪ್ರಾಕೃತರಿಗೆ ಶಬ್ದಾದಿ ವಿಷಯ ಸೇವನೆಯಿಂದಾಗುವ ಸುಖಕ್ಕಿಂತಲೂ ಹೆಚ್ಚಿನ ಸುಖವನ್ನು ಧೀಮಂತರಾದವರು ಕಾವ್ಯಶಾಸ್ತ್ರ ವಿನೋದದಿಂದಲೂ ಕಲೆಗಳ ಉಪಾಸನೆಗಳಿಂದಲೂ ಪಡೆಯುತ್ತಿರುವುದು ಪ್ರತ್ಯಕ್ಷವಾಗಿರುತ್ತದೆ. ಆದ್ದರಿಂದ
ವಿವೇಕಿಗಳಾದವರಿಗೆ ಹೊರಗಿನ ವಿಷಯಗಳಿಲ್ಲದಿದ್ದರೂ ಮನಸ್ಸೊಂದೇ ಸುಖಕ್ಕೆ ಕಾರಣವಾಗಿರುತ್ತದೆ. ವಿಷಯಗಳಿಂದಲೂ ಸ್ವಲ್ಪ ಸಂತೋಷವಾಗಬಹುದು, ಆದರೆ ಕಾವ್ಯಾದಿಗಳಿಂದಾಗುವ ಶುದ್ಧ ಸಂತೋಷವು ಅವುಗಳಿಂದ ದೊರಕಲಾರದು. ಹೀಗೆಂಬುದು ಕೆಲವು ಜನ ವಿಚಾರಪರರ ಅಭಿಪ್ರಾಯ. ಗಳಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಆಗುವ ಒಂದಾನೊಂದು ವೃತ್ತಿ ವಿಶೇಷವೇ ಸುಖವೆಂಬ ಅಭಿಪ್ರಾಯವು ಅಡಗಿಕೊಂಡಿರುತ್ತದೆ. ಸುಖವು ಯಾವುದೋ ಒಂದು ಉಪಾಧಿಯಿಂದಲೇ ಆಗುವುದೆಂತಲೂ ಸಿದ್ಧವಾಗುತ್ತದೆ. ಆದರೆ ಉಪಾಧಿಯಲ್ಲಿ ಸುಖವಿರುವುದೇ, ಅದರಿಂದಲೇ ಸುಖವು ಬಂದು ಹೊರತೋರಿಕೊಳ್ಳುವುದೇ ಎಂಬುದನ್ನು ವಿಚಾರಿಸುವುದು ಅವಶ್ಯವಾಗಿರುತ್ತದೆ. ಈ ವಿಚಾರಕ್ಕೆ ಅರಿವಿನ ವಿಷಯದಲ್ಲಿ ನಾವು ಅನುಸರಿಸಿದ್ದ ಅವಸ್ಥಾತ್ರಯ ಪರಿಶೀಲನೆಯ ಕ್ರಮವನ್ನೇ ಅನುಸರಿಸುವುದು ಹೆಚ್ಚು ಲಾಭಕರವಾಗುತ್ತದೆ. ಏಕೆಂದರೆ ನಾವು ಎಚ್ಚರದಲ್ಲಿ ಸುಖವು ಹೇಗಾಗುತ್ತದೆ ಎಂಬುದಿಷ್ಟನ್ನೇ ಈಗ ವಿಚಾರಿಸತೊಡಗಿರುವುದಿಲ್ಲ. ಸುಖದ ಪರಮಾರ್ಥವನ್ನೇ ಕಂಡುಹಿಡಿಯುವುದಕ್ಕೆ ಹೊರಟಿರುತ್ತೇವೆ. ಆದ್ದರಿಂದ ಸಂಪೂರ್ಣವಾದ ಅನುಭವದ ಆಧಾರದ ಮೇಲೆ ನಿಂತಿರುವ ಯುಕ್ತಿಯೇ ಇಲ್ಲಿಯೂ ನಮಗೆ ಸಾಧನವಾಗಬೇಕಾಗಿದೆ. ಆದ್ದರಿಂದ ಅವಸ್ಥೆಗಳನ್ನು ಒಂದೊಂದನ್ನಾಗಿ ಪರೀಕ್ಷೆಗೆ ತೆಗೆದುಕೊಳ್ಳೋಣ. ಎಚ್ಚರದಲ್ಲಿ ನಾನು ಇದನ್ನು ಅರಿಯುತ್ತೇನೆ ಎಂಬ ರೂಪದಲ್ಲಿ ಅರಿವಿನ ವಿಷಯಕ್ಕೆ ಜ್ಞಾತೃಜ್ಞಾನ ಜ್ಞೇಯಗಳೆಂಬ ವಿಭಾಗವಾಗಿರುವಂತೆಯೇ ಭೋಗದ ವಿಷಯದಲ್ಲಿ ನಾನು ಇದನ್ನು ಭೋಗಿಸುತ್ತೇನೆ ಎಂಬ ರೂಪದಲ್ಲಿ ಭೋಕ್ತೃ ಭೋಗ ಭೋಗ್ಯಗಳೆಂಬ ಮುಕ್ಕುಪ್ಪೆಯ ವಿಭಾಗವಾಗಿರುತ್ತದೆ. ಅರಿವಿಗೆ ಕಣ್ಣು ಮುಂತಾದ ಜ್ಞಾನೇಂದ್ರಿಯಗಳನ್ನು ಉಪಯೋಗಿಸುವಂತೆಯೇ ಭೋಗಕ್ಕೂ ಕೆಲವು ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಉಪಯೋಗಿಸುತ್ತಿರುವೆವು. ಅರಿವು ಅಂತಃಕರಣದಲ್ಲಿ ಒಂದಾನೊಂದು ವೃತ್ತಿ ರೂಪದಲ್ಲಿ ತೋರಿಕೊಳ್ಳುವಂತೆಯೇ ಭೋಗವು ಅಂತಃಕರಣದಲ್ಲಿ ಒಂದಾನೊಂದು ವೃತ್ತಿಯಾಗಿಯೇ ತೋರಿಕೊಳ್ಳುತ್ತದೆ. ಈಗ ನಾವು ವಿಚಾರಿಸಬೇಕಾದದ್ದೇನೆಂದರೆ, ವಿಷಯವು ವೃತ್ತಿಯನ್ನು ಯಾವಾಗಲೂ ಉಂಟು ಮಾಡುತ್ತದೆಯೇ? ಹಾಗೆ ಮಾಡುವುದಕ್ಕೆ ಅದರಲ್ಲಿರುವ ಅಸಾಧಾರಣವಾದ ಯೋಗ್ಯತೆ ಏನು? ವಿಷಯದಿಂದಲೇ ಸುಖವು ದೊರೆಯುವುದು ನಿಜವಾದರೆ ಅದೇ ವಿಷಯವು ಎಲ್ಲರಿಗೂ ಒಂದೇ ಸಮನಾಗಿ ಸುಖವನ್ನುಂಟು ಮಾಡಬೇಕು, ಯಾವಾಗಲೂ ಸುಖವನ್ನುಂಟು ಮಾಡಬೇಕು. ಆದರೆ ಹೀಗಿರುವುದಿಲ್ಲ. ಒಂದು ವಿಷಯವು ಒಬ್ಬರಿಗೆ ಸುಖಕರವಾಗಿದ್ದರೆ ಇನ್ನೊಬ್ಬರಿಗೆ ಅದು ದುಃಖಕರವಾಗಿರುತ್ತದೆ. ಒಬ್ಬರಿಗೇ ಈಗ ಸುಖವಾಗಿದ್ದರೂ ಇನ್ನೊಂದು ಕಾಲದಲ್ಲಿ ಅದೇ ವಿಷಯದಿಂದ ದುಃಖವಾಗುತ್ತದೆ. ವಿಷಯವು ನಿಯತವಾಗಿ ಸುಖಕ್ಕೆ ಕಾರಣವಾಗಿದ್ದರೆ ಹೀಗೇಕೆ ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ. ವಿಷಯವೇ ಇಲ್ಲದೆ ಸುಖವಾಗುವ ಹಾಗಿದ್ದರೆ ಮನಸ್ಸು ವಿಷಯದ ಗರಜನ್ನೇಕೆ ಇಟ್ಟುಕೊಂಡಿದೆ ಎಂಬ ಪ್ರಶ್ನೆಗೂ ಇಲ್ಲಿ ಉತ್ತರವಿಲ್ಲ. ಈ ಗಂಟಿನ ಪ್ರಶ್ನೆಯನ್ನು ಒಂದು ಬಗೆಯಲ್ಲಿ ಬಿಡಿಸಬಹುದು. ವಿಷಯವು ಯಾವುದೇ ಆಗಲಿ ಪ್ರಿಯವಾಗಿದ್ದರೆ ನಮಗೆ ಅದರಿಂದ ಸುಖವಾಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಒಬ್ಬನಿಗೆ ಸಿಹಿಯಾದ ಭಕ್ಷ್ಯಗಳು ಇಷ್ಟವಾಗಿದ್ದರೆ ಇನ್ನೊಬ್ಬನಿಗೆ ಅವು ಸ್ವಲ್ಪವೂ ಬೇಕಾಗಿರುವುದಿಲ್ಲ. ಅವನಿಗೆ ಹಾಗಲಕಾಯಿಯ ಗೊಜ್ಜಿನಂತಹ ಪದಾರ್ಥಗಳಲ್ಲಿಯೇ ಅಕ್ಕರೆ ಇರುತ್ತದೆ. ಈ ಉದಾಹರಣೆಯಲ್ಲಿ ಸಿಹಿಯ ಭಕ್ಷ್ಯದಿಂದ ಮೊದಲನೆಯವನಿಗೆ ಯಾವ ಬಗೆಯ ಸುಖವಾಗುತ್ತದೆಯೋ ಅದೇ ಬಗೆಯ ಸುಖವು ಕಹಿ ಪದಾರ್ಥದಿಂದಲೇ ಮತ್ತೊಬ್ಬನಿಗೆ ಆಗುತ್ತಿರುತ್ತದೆ. ಆ ಇಬ್ಬರಿಗೂ ತಮ್ಮ ತಮ್ಮ ಆಹಾರವು ಪ್ರಿಯವಾಗಿರುವುದರಿಂದಲೇ ಅವು ಸುಖಕಾರಕಗಳಾಗಿವೆ. ಹೀಗೆ ಪ್ರಿಯವಾಗಿರುವುದೇ ಪದಾರ್ಥದ ಸುಖ ಸಾಧನತ್ವಕ್ಕೆ ಹೇತುವಾಗಿದೆ ಎನ್ನುವುದು ನಿಜವಾದರೆ ಒಂದು ತತ್ವವು ಹೊರಬೀಳುತ್ತದೆ. ಅದೇನೆಂದರೆ, ಪ್ರೀತಿ ಎಂಬುದು ಅಂತಃಕರಣದ ಧರ್ಮವೇ ಆಗಿರುವುದರಿಂದ ಮನುಷ್ಯನು ತನ್ನಲ್ಲಿಯೇ ಇರುವ ಪ್ರೀತಿಯ ಕಲಾಯವನ್ನು ಬಳಿದು ವಿಷಯಗಳನ್ನು ಪ್ರಿಯವಾಗಿ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ವಿಷಯಗಳು ಸುಖಕ್ಕೆ ನಿಮಿತ್ತವಾಗಿವೆ ಎನ್ನುವಾಗಲೂ ಅವನ ಅಂತಃಕರಣದಲ್ಲಿರುವ ಪ್ರೀತಿಯೇ ನಿಜವಾಗಿ ಸುಖಕ್ಕೆ ನಿಮಿತ್ತವಾಗಿದೆ ಎಂದಾಯಿತು. ಆದರೆ ಈಗ ನಮ್ಮ ವಿಚಾರದಲ್ಲಿ ಮತ್ತೊಂದು ತೊಡಕು ಉಂಟಾಗುತ್ತದೆ. ಅದೇನೆಂದರೆ, ಮನುಷ್ಯನಲ್ಲಿ ಒಂದು ವಿಷಯದ ಬಗ್ಗೆ ಪ್ರೀತಿಯೂ ಮತ್ತೊಂದರಲ್ಲಿ ಅಪ್ರೀತಿಯೂ ಏತಕ್ಕೆ ಉಂಟಾಗುತ್ತವೆ? ವಿಷಯದಲ್ಲಿ ಯಾವ ಬಗೆಯ ಸುಖವೂ ಇಲ್ಲದಿದ್ದರೆ ಅದರ ಕಡೆಗೆ ಮನಸ್ಸು ಒಲಿಯುವುದಕ್ಕೇನು ಕಾರಣ?
ಇದೂ ಅಲ್ಲದೆ ಮನಸ್ಸಿನಲ್ಲಿ ಪ್ರೀತಿ ಎಂಬ ವೃತ್ತಿ ಉಂಟಾದ ಮಾತ್ರಕ್ಕೆ ಸುಖವೇತಕ್ಕೆ ಉಂಟಾಗಬೇಕು? ಮನಸ್ಸಿನ ವೃತ್ತಿಗಳಲ್ಲೆಲ್ಲ ಸುಖವಿರುವುದಿಲ್ಲವಲ್ಲ, ಅದೇಕೆ? ಈ ಒಂದು ವೃತ್ತಿಯಲ್ಲಿರುವ ವಿಶೇಷವೇನು? ಸುಖದಲ್ಲಿ ತೋರುವ ಧರ್ಮಧರ್ಮಿ ಭಾವದ ವಿಷಯಕ್ಕೆ ಕೆಲವರ ಅಭಿಪ್ರಾಯ. ಅಲ್ಲ, ಮುಂದೆ 141 ತೋರುವ ಧರ್ಮಧರ್ಮಿ ಭಾವದ ವಿಷಯಕ್ಕೆ ಕೆಲವರ ಅಭಿಪ್ರಾಯ. ಹಿಂದಿನ ಝಳುಕಿನಲ್ಲಿ ನಾವು ಸುಖದ ವಿಚಾರದಲ್ಲಿ ಕಾಣುವ ಕೆಲವು ತೊಡರುಗಳನ್ನು ತೋರಿಸಿಕೊಟ್ಟಿದ್ದೇವಷ್ಟೇ. ಈ ತೊಡರುಗಳಿಗೂ ಹಿಂದೆ ನಾವು ಅರಿವಿನ ವಿಷಯಕ್ಕೆ ತೋರಿಸಿರುವ ತೊಡರುಗಳಿಗೂ ಒಂದು ಬಗೆಯ ನಿಕಟವಾದ ಹೋಲಿಕೆಯೂ ಸಂಬಂಧವೂ ಇರುವುದೆಂಬುದು ವಾಚಕರ ಮನಸ್ಸಿಗೆ ಹೊಳೆಯದೇ ಇರಲಾರದು. ಹೀಗೆ ಆಗುವುದಕ್ಕೆ ಒಂದು ಮುಖ್ಯವಾದ ಕಾರಣವೇನೆಂದರೆ, ಎಚ್ಚರದಲ್ಲಿರುವ ಅರಿವಿನ ಆಶ್ರಯನಾಗಿರುವ ನಾನು ಎಂಬ ಪದಾರ್ಥವೇ ಸುಖಕ್ಕೂ ಆಶ್ರಯವಾಗಿರುತ್ತದೆ. ನಾನು ಎಂಬುದು ಸ್ವರೂಪದಲ್ಲಿ ಜಡವೆಂದೂ ಇದರಲ್ಲಿ ಅರಿವೆಂಬ ಗುಣವಿರುವುದೆಂದೂ ಹಿಂದಿನ ತಾರ್ಕಿಕರು ಹೇಳುತ್ತಿದ್ದರೆಂದು ನಾವು ಮೊದಲೇ ತಿಳಿಸಿರುತ್ತೇವಷ್ಟೇ. ಅದರಂತೆಯೇ ಅವರು ಸುಖವೆಂಬುದು ನಾನು ಎಂಬ ರೂಪದಲ್ಲಿರುವ ಆತ್ಮನ ಗುಣವೆಂದೇ ಹೇಳುತ್ತಿದ್ದರು. ಜ್ಞಾನ, ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ ಇವೆಲ್ಲವೂ ಅವರ ಮತದಲ್ಲಿ ಆತ್ಮನ ಗುಣಗಳೇ ಆಗಿವೆ. ಕಲ್ಲಿನಂತೆ ಜಡನಾಗಿರುವ ಆತ್ಮನಿಗೆ ಜ್ಞಾನವು ಗುಣವೆಂಬುದು ಹೇಗೆ ಅಯುಕ್ತವೋ ಹಾಗೆ ಸುಖವು ಆತ್ಮನ ಗುಣವೆಂಬುದೂ ಅಯುಕ್ತವೇ ಆಗಿರುವುದರಿಂದ ಈ ವಿಷಯದಲ್ಲಿಯೂ ಈಗಿನ ಕೆಲವರು ವೇದಾಂತಿಗಳು ಆತ್ಮನು ಜ್ಞಾನ ಸ್ವರೂಪನೇ ಆಗಿದ್ದು ಜ್ಞಾನಗುಣ ಉಳ್ಳವನೂ ಆಗಿರುವಂತೆಯೇ ಆತ್ಮನು ಆನಂದ ಸ್ವರೂಪನೇ ಆಗಿದ್ದು ಆನಂದ ಗುಣವುಳ್ಳವನೂ ಆಗಿರುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಜ್ಞಾನವೆಂಬ ಗುಣಿಗೂ ಆ ಹೆಸರಿನ ಗುಣಕ್ಕೂ ಹೇಗೆ ಭೇದವನ್ನು ಗೊತ್ತುಪಡಿಸಿ ಹೇಳುವುದಕ್ಕೆ ಬರುವಂತಿಲ್ಲವೋ, ಆನಂದವೆಂಬ ಗುಣಗುಣಿಗಳ ಪರಸ್ಪರ ಭೇದವನ್ನೂ ಹಾಗೆಯೇ ಹೇಳುವುದಕ್ಕೆ ಬರುವುದಿಲ್ಲ. ಆನಂದವನ್ನು ಅರಿಯುವ ಆತ್ಮನಲ್ಲಿ ಆನಂದ ಸ್ವರೂಪವೇ ಇಲ್ಲದಿದ್ದರೆ ಅವನಿಗೆ ಇದು ಆನಂದವೆಂಬ ಅರಿವೇ ಉಂಟಾಗಲಾರದೆಂಬ ಯುಕ್ತಿಯಿಂದ ಅವರು ಎಚ್ಚರದ ಅನುಭವಕ್ಕೆ ಬೆಲೆಯನ್ನು ಕೊಟ್ಟು ಈ ಗುಣಗುಣಿ ವಿಭಾಗವನ್ನು ಕಲ್ಪಿಸಿಕೊಂಡಿರುತ್ತಾರೆಂಬುದು ಸ್ಪಷ್ಟವಾಗಿರುತ್ತದೆ. ಧರ್ಮಧರ್ಮಿ ರೂಪವಾಗಿರುವ ಸುಖಿರಲಿ, ನಾನು ಸುಖಿಯು ಎಂಬೀ ಪ್ರಕಾರದ ಧರ್ಮಧರ್ಮಿ ರೂಪವಾದ ಸುಖವಾದರೂ ಸ್ವತಂತ್ರವಾಗಿಯೇ ಇರುವುದೋ ಅಥವಾ ಅದರಲ್ಲಿರುವ ಸುಖವು ಮತ್ತೊಂದರಿಂದ ಬಂದಿದೆಯೋ ಎಂದು ನೋಡಿದರೆ, ಹಿಂದೆ ನಾವು ಇರವಿನ ವಿಷಯದಲ್ಲಿ ಹೇಳಿರುವ ಯುಕ್ತಿಯಿಂದ ಈ ಧರ್ಮಧರ್ಮಿಯ ಮೂಲವು ಇಡೀ ಎಚ್ಚರವನ್ನು ನೋಡುವ ಸಾಕ್ಷಿಯಲ್ಲಿದೆ ಎಂಬುದು ವ್ಯಕ್ತವಾಗುತ್ತದೆ. ಸಾಕ್ಷಿಯ ಸುಖವು ಮತ್ತೊಂದರಿಂದ ಬಂದದ್ದಲ್ಲ, ಏಕೆಂದರೆ ಅದು ನಮಗೆ ಎಂದಿಗೂ ಅಪ್ರಿಯವಾಗುವುದೇ ಇಲ್ಲ. ಪ್ರಿಯವಾಗಿರುವುದೇ ಸುಖದ ಗುರುತೆಂದಾದರೆ ಸಾಕ್ಷಿಯೇ ಅತ್ಯಂತ ಪ್ರಿಯವಾಗಿರುವುದೆಂದಾಗುತ್ತದೆ. ಹೇಗೆಂದರೆ ಲೋಕದಲ್ಲಿರುವ ಪ್ರತಿಯೊಂದು ಪ್ರಾಣಿಯೂ ತನ್ನನ್ನು ತಾನು ಪ್ರೀತಿಸಿಕೊಂಡೇ ಮಿಕ್ಕದ್ದನ್ನು ಪ್ರೀತಿಸುತ್ತದೆ. ಗಂಡ, ಹೆಂಡತಿ, ಮಕ್ಕಳು, ಹಣ, ಜಾತಿ, ಧರ್ಮ, ರಾಜನೀತಿ, ಭೌತಿಕ ಶಾಸ್ತ್ರ, ತತ್ವ ವಿಚಾರ ಇವೆಲ್ಲವೂ ನಮಗೆ ಯಾರಿಗೋಸ್ಕರ ಪ್ರಿಯವಾಗಿರುತ್ತದೆ? ತಾನೆಂಬ ಪದಾರ್ಥಕ್ಕಾಗಿಯೇ ಅಲ್ಲವೇ? ವಿಷಯಗಳು ಯಾರಿಗಾಗಿ ಬೇಕು? ತನಗಾಗಿ. ತನ್ನವರಿಗಾಗಿ ಬೇಕಾದದ್ದು ಕೂಡ ತನಗಾಗಿಯೇ. ತನ್ನ ಹತ್ತಿರಕ್ಕೆ ಬಂದದ್ದನ್ನೆಲ್ಲ ಪ್ರತಿಯೊಬ್ಬನೂ ಹೆಚ್ಚು ಹೆಚ್ಚಾಗಿ ಪ್ರೀತಿಸುತ್ತಾನೆ. ತನ್ನನ್ನು ಎಲ್ಲಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಾನೆ. ಇದನ್ನು ಯಾರೂ ಕಲಿಸಿಕೊಡಬೇಕಾದದ್ದಿಲ್ಲ. ಹುಟ್ಟಿದಂದಿನಿಂದ ಬದುಕಿರುವವರೆಗೂ ಪ್ರತಿಯೊಬ್ಬರಲ್ಲಿಯೂ ಕಂಡುಬರುವ ವಿಶೇಷವಿದು. ತನ್ನನ್ನೇಕೆ ತಾನು ಪ್ರೀತಿಸಬೇಕು? ತನ್ನ ರಕ್ಷಣೆಗಾಗಿ ಎಂದು ಭೌತಿಕ ಶಾಸ್ತ್ರಜ್ಞರು ಹೇಳುತ್ತಾರೆ. ಆದರೆ ತನ್ನನ್ನೇಕೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ಪ್ರಶ್ನೆಗೆ ಅವರಲ್ಲಿ ಉತ್ತರವಿಲ್ಲ. ಪ್ರಿಯವಾದದ್ದೇ ಸುಖದ ಮೂಲವೆಂದು ನಾವೆಲ್ಲರೂ ಇಟ್ಟುಕೊಂಡಿದ್ದೇವೆ ಎಲ್ಲವೇ?
ಇದರಿಂದ ತಾನೆಂಬ ಪದಾರ್ಥವು ಎಲ್ಲಕ್ಕಿಂತಲೂ ಹೆಚ್ಚು ಪ್ರಿಯವಾಗಿರುವುದರಿಂದ ಅಲ್ಲಿಯೇ ಸುಖವು ನೆಲೆಸಿರುವುದೆಂದಾಗುತ್ತದೆ. ತನ್ನಲ್ಲಿ ಸುಖವಿಲ್ಲದಿದ್ದರೆ ತನ್ನಲ್ಲಿ ತನಗೆ ಅಷ್ಟೊಂದು ಪ್ರೀತಿ ಏಕೆ? ಮನುಷ್ಯನು ತಾನು ಎಂದು ಯಾವುದನ್ನು ಕಲ್ಪಿಸಿಕೊಳ್ಳುತ್ತಾನೋ ಅದನ್ನೆಲ್ಲ ಪ್ರೀತಿಸುತ್ತಿರುತ್ತಾನೆ. ಸಾಮಾನ್ಯರು ಶರೀರವೇ ತಾವೆಂದು ತಿಳಿದುಕೊಂಡಿರುವುದರಿಂದ ಶರೀರಕ್ಕಾಗಿ ಯಾವುದನ್ನಾದರೂ ಬಿಟ್ಟು ಬಿಡುವುದಕ್ಕೆ ಸಿದ್ಧವಾಗಿರುತ್ತಾರೆ. ಆದರೆ ಸ್ವಲ್ಪ ವಿಚಾರಿಸಿದ ಮೇಲೆ ಶರೀರಕ್ಕಿಂತ ಪ್ರಾಣವು ಮೇಲೆಂದು ಅವರಿಗೆ ಗೊತ್ತಾಗುತ್ತದೆ. ಬದುಕಿದ್ದರಲ್ಲವೇ ಶರೀರದ ಸುಖವನ್ನು ಕೋರುವುದು. ಹೀಗೆಯೇ ಪ್ರಾಣಕ್ಕಿಂತಲೂ ಮನಸ್ಸು ಇನ್ನೂ ನಮ್ಮ ಹತ್ತಿರದ ಆತ್ಮನು, ಬುದ್ಧಿಯು ಅದಕ್ಕೂ ಒಳಗಿನ ಆತ್ಮನು. ಅಹಂಕಾರವೆಂಬುದು ಎಲ್ಲಕ್ಕೂ ಒಳಗಿರುವ ಆತ್ಮನಾಗಿರುತ್ತದೆ. ಇದನ್ನೇ ಎಚ್ಚರದಲ್ಲಿ ಎಲ್ಲರೂ ನಾನು ನಾನು ಎಂದು ವ್ಯವಹರಿಸುತ್ತಿರುವುದು. ಇದನ್ನೇ ಎಚ್ಚರದ ಅಭಿಮಾನವುಳ್ಳವರು ತಮ್ಮ ನಿಜವಾದ ಸ್ವರೂಪವೆಂದು ತಿಳಿದುಕೊಂಡು ಬಿಟ್ಟಿರುತ್ತಾರೆ. ಎಚ್ಚರದ ಕಣ್ಣಿನಿಂದ ನೋಡಿದಾಗ ಇದರಲ್ಲಿ 2 ಬಗೆಯ ಧರ್ಮಗಳಿರುವವು. ಇದನ್ನು ಮಾಡಿ ಇದನ್ನು ಪಡೆಯಬೇಕು ಅಥವಾ ತಪ್ಪಿಸಿಕೊಳ್ಳಬೇಕು ಎಂಬ ಇಚ್ಛೆ, ಪ್ರಯತ್ನ ಮತ್ತು ಫಲವನ್ನು ಪಡೆದು ಸುಖ ದುಃಖಗಳನ್ನು ಅನುಭವಿಸುವುದು. ಇದಿಷ್ಟೂ ಸೇರಿ ಒಂದು ಧರ್ಮವಾಗಿರುತ್ತದೆ. ಇದನ್ನು ಕರ್ತೃತ್ವ ಭೋಕ್ತೃತ್ವ ಎಂದು ಕರೆಯುತ್ತಾರೆ. ಬೇಕಾದದ್ದನ್ನು ಪಡೆಯುವುದಕ್ಕೂ ಬೇಡವಾದದ್ದನ್ನು ತಪ್ಪಿಸಿಕೊಳ್ಳುವುದಕ್ಕೂ ಮಾಡುವ ಕೆಲಸದಲ್ಲಿ ತೊಡಗುವ ಶಕ್ತಿಯೇ ಕರ್ತೃತ್ವವು. ವಸ್ತುಗಳನ್ನು ಕೂಡಿ ಹಾಕಿಕೊಂಡ ಮೇಲೆ ಅವುಗಳನ್ನು ಭೋಗಿಸಿ ಸುಖ ಪಡುವ ಅಥವಾ ದುಃಖ ಪಡುವ ಶಕ್ತಿಯೇ ಭೋಕ್ತೃತ್ವವು. ಕರ್ತೃತ್ವ ಭೋಕ್ತೃತ್ವಗಳಿಂದ ವ್ಯವಹಾರದಲ್ಲಿ ನಾನೆಂಬ ಪದಾರ್ಥಕ್ಕೆ ಎಲ್ಲಕ್ಕಿಂತಲೂ ಹೆಚ್ಚಿನ ಸ್ಥಾನವು ಬಂದಿರುತ್ತದೆ. ಈ ಕರ್ತೃತ್ವ ಭೋಕ್ತೃತ್ವ ವ್ಯಾಪಾರವು ನಡೆದುಕೊಂಡು ಹೋಗುವಂತೆ ವಿಷಯಗಳು, ಕರಣಗಳು, ಪ್ರಯತ್ನ, ಕರ್ಮ, ಭೋಗ ಇವೆಲ್ಲವೂ ನಾನೆಂಬ ಪದಾರ್ಥಕ್ಕಾಗಿಯೇ ಜೀವಿಸಿರುವವೇ ಹೊರತು ತಮಗಾಗಿಯೇ ಜೀವಿಸಿಲ್ಲ. ನಾನು ಎಂಬ ಪದಾರ್ಥಕ್ಕೆ ಕರ್ತೃತ್ವ ಭೋಕ್ತೃತ್ವವೇ ಮೊದಲನೆಯ ಧರ್ಮವೆಂದು ಹೇಳಿದ್ದೇವಷ್ಟೇ. ನಾತೃತ್ವವೆಂಬುದು 2ನೆಯ ಧರ್ಮವು. ನಾತೃವೆಂದರೇನೆಂಬುದನ್ನು ಹಿಂದೆಯೇ ಹೇಳಿರುತ್ತೇವೆ. ಹಿಂದೆಗೆ ಇದ್ಬಿಟ್ಟು ಹೋಗಿದೆ. ನಾತೃತ್ವವು ವ್ಯವಹಾರದಲ್ಲಿ ಕರ್ತೃತ್ವ ಭೋಕ್ತೃತ್ವದ ಸಲುವಾಗಿಯೇ ಇರುವುದೆಂದು ಹೇಳಬಹುದು. ಏಕೆಂದರೆ ಮನುಷ್ಯನು ಜ್ಞಾತೃತ್ವ ಶಕ್ತಿಯಿಂದ ವಸ್ತುಗಳನ್ನು ಪ್ರಮಾಣದಿಂದ ಅರಿತುಕೊಂಡು ತನಗೆ ಬೇಕಾದದ್ದನ್ನು ಪಡೆದುಕೊಳ್ಳುವುದಕ್ಕೂ ಬೇಡವಾದದ್ದನ್ನು ದೂರೀಕರಿಸುವುದಕ್ಕೂ ಪ್ರಯತ್ನಿಸುತ್ತಾನೆ. ಆ ಪ್ರಯತ್ನವು ನೆರವೇರಿದರೆ ಸುಖಿಸುತ್ತಾನೆ. ಹೀಗೆ ಮಾಡುತ್ತಿರುವುದೇ ವ್ಯವಹಾರವೆನಿಸುವುದು. ಆದ್ದರಿಂದ ವ್ಯವಹಾರದಲ್ಲಿ ಅರಿವು ಕರ್ಮಕ್ಕೆ, ಕರ್ಮವು ಭೋಗಕ್ಕೆ. ಆದ್ದರಿಂದ ಭೋಕ್ತೃತ್ವವೇ ವ್ಯವಹಾರದಲ್ಲಿ ಎಲ್ಲಕ್ಕೂ ಮೇಲಿರುವ ಶಕ್ತಿಯಾಯಿತು. ನಾನೆಂಬ ಪದಾರ್ಥದಲ್ಲಿ ಭೋಕ್ತೃತ್ವವಿರುವುದರಿಂದಲೇ ಜನರು ಸಂಸಾರವು ಸುಖಮಯವೆಂದು ಹಿಗ್ಗಿ ವಿಷಯಗಳ ಸಂಪಾದನೆಗೆ ನುಗ್ಗುವರು. ಹೆಚ್ಚೇನು ನಾನೆಂಬ ಭೋಕ್ತನಿಲ್ಲದೆ ಭೋಕ್ತಾನ ಗುರುಗಳೇ ನಾನು ಸ್ವಲ್ಪ ಅನುಭವಿಸೋದು ಹೋದ್ರೆ ವ್ಯವಹಾರವೇ ಇಲ್ಲ. ವ್ಯವಹಾರವೆಂಬ ಹೊಲದ ಕಣಕ್ಕೆ ಇದೇ ಮೇಟಿಯು. ಇದರ ಸುತ್ತಲೇ ನಮ್ಮ ಸಂಸಾರವೆಲ್ಲವೂ ಸುತ್ತುತ್ತಲಿರುವುದು. ಇದಕ್ಕೆ ಹಿತವಾಗುವಂತೆ ಬಹು ಸ್ವಲ್ಪ ಆಯಾಸದಿಂದ ಬೇಕಾದಷ್ಟು ಸಾಮಗ್ರಿಯನ್ನು ಒದಗಿಸಿಕೊಂಡು ತನಗೆ ಬೇಕಾದವರನ್ನು ಹತ್ತಿರವಿಟ್ಟುಕೊಂಡು ಬೇಡದವರನ್ನು ದೂರಕ್ಕೆ ಸಾಗಿಸಿ ಅಥವಾ ಹಟ್ಟ ಬಡಿದು ದುಃಖಗಳು ಕಡಿಮೆಯಾಗಿರುವಂತೆಯೂ ಸುಖಗಳು ಹೆಚ್ಚಾಗಿರುವಂತೆಯೂ ಪ್ರಯತ್ನ ಮಾಡುವುದರಲ್ಲಿ ಯಾರು ಎಷ್ಟರ ಮಟ್ಟಿಗೆ ಜಯಶೀಲರಾಗುವರೋ ಅಷ್ಟರ ಮಟ್ಟಿಗೆ ಅವರನ್ನು ವ್ಯವಹಾರ ಚತುರರೆಂದು ಜನರು ಎಣಿಸುವರು. ನಾನು ಎಂಬುದರ ಮೇಲೆ ಇಷ್ಟು ಮಿಗಿಲಾದ ಪ್ರೀತಿಯು ಜನರಿಗಿದ್ದರೂ ನಾವು ಇದನ್ನೇ ಪ್ರೀತಿಗೆ ಕೊನೆಯ ಸ್ಥಾನವೆಂದು ಭಾವಿಸಬಹುದೇ ಎಂದು ಕೇಳಿದರೆ, ಎಚ್ಚರದ ದೃಷ್ಟಿಯಿಂದ ಇದಕ್ಕೂ ಹೆಚ್ಚಿನ ಪದಾರ್ಥವನ್ನು ನಾವು ಕಾಣಲಾರೆವು.
ಅದರ ಹಿಂದೆ ನಾವು ತಿಳಿಸಿರುವ ಪೂರ್ಣ ದೃಷ್ಟಿಯನ್ನವಲಂಬಿಸಿದರೆ ನಾನು ಭೋಗ ಭೋಗ್ಯ ಎಲ್ಲವನ್ನೂ ಒಳಗೊಂಡಿರುವ ಎಚ್ಚರವನ್ನೇ ನೋಡುವ ಸಾಕ್ಷಿಯ ಸ್ವರೂಪದಲ್ಲಿ ನಮಗೆ ನಿಲುಗಡೆಯಾಗುತ್ತದೆ. ಈ ನಾನು ಎಂಬ ಪದಾರ್ಥದ ಮೇಲೆ ಇರುವ ಹೆಚ್ಚಿನ ಅಭಿಮಾನವು ಆಗ ತಗ್ಗಿಬಿಡುತ್ತದೆ. ಏಕೆಂದರೆ ಎಚ್ಚರದ ವ್ಯವಹಾರದಲ್ಲಿ ಹೇಗೆ ಭೋಕ್ತೃತ್ವದಿಂದೊಡಗೂಡಿದ ನಾನೆಂಬುದೇ ಎಲ್ಲಕ್ಕೂ ಒಳಗಿರುವ ನಾನಾಗಿರುವುದೋ ಹಾಗೆ ಪೂರ್ಣ ದೃಷ್ಟಿಯಲ್ಲಿ ಸಾಕ್ಷಿಯು ಭೋಕ್ತೃವಾದ ನಾನೆಂಬ ಪದಾರ್ಥಕ್ಕಿಂತಲೂ ಒಳಗಿನ ನಾನಾಗಿರುತ್ತದೆ. ನಿಜವಾಗಿ ಅದೇ ನಾನೆಂಬುದರ ಪರಮಾವಧಿಯು. ಆದ್ದರಿಂದ ಅದರ ಮೇಲೆಯೇ ನಮಗೆ ಎಲ್ಲಕ್ಕಿಂತಲೂ ಹೆಚ್ಚಿನ ಪ್ರೀತಿ ಇರುವುದು. ಆದ್ದರಿಂದ ಇದೇ ಸುಖದ ಪರಮಾರ್ಥ ಸ್ವರೂಪವು.